ಕರ್ತನಲ್ಲಿ ಪ್ರೀತಿಯ ಸಭೆಯವರೇ, ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಈ ಭಾನುವಾರದ ಬೆಳಗಿನ ಆರಾಧನೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಮಾಡುತ್ತೇನೆ. ನಾವು ನಮ್ಮ ಶಿರಗಳನ್ನು ಭಾಗಿಸಿ ಈ ಪವಿತ್ರ ಆರಾಧನೆಯನ್ನು ಪ್ರಾರಂಭ ಮಾಡುವ ಹಾಗೆ ದೇವರನ್ನು ಪ್ರಾರ್ಥಿಸುತ್ತಾ ಆತನು ಕೊಡುವಂತಹ ಸಹಾಯವನ್ನು, ಆತನ ಕೃಪೆಯನ್ನು ಬೇಡಿಕೊಂಡು ಪ್ರಾರ್ಥನಾ ಪೂರ್ವಕವಾಗಿ ಈ ಆರಾಧನೆಯನ್ನು ಪ್ರಾರಂಭಿಸೋಣ. ಪ್ರಾರ್ಥನೆ ಮಾಡೋಣ. ಶಾಶ್ವತವಾಗಿ ನಮ್ಮನ್ನು ಪ್ರೀತಿಸಿ ನಮಗೆ ನಿನ್ನ ವಾಕ್ಯದ ಬೋಧನೆಯ ಮೂಲಕ ನಾವು ಭದ್ರವಾದಂತಹ ಬುನಾದಿಯಲ್ಲಿ ಅತ್ಯುತ್ತಮ ನಂಬಿಕೆಯಲ್ಲಿ ಜೀವಿಸುವುದಕ್ಕೆ ನಮ್ಮನ್ನು ಬಲಪಡಿಸಿದಂಥ ನಮ್ಮ ಪರಲೋಕದ ತಂದೆಯಾದಂಥ ದೇವರೇ, ಈಗೋ ಕರ್ತನೇ, ನಿನ್ನ ಪರಿಶುದ್ಧ ನಾಮಕ್ಕೆ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ. ಈ ಭಾನುವಾರದ ಬೆಳಗಿನ ಸಂದರ್ಭದಲ್ಲಿ ಕರ್ತನೇ, ನಿನ್ನ ಆರಾಧನೆಯನ್ನು ಮಾಡುವುದಕ್ಕೆ ನಾವು ಸಿದ್ಧವಾಗಿರುವಾಗ ನಮ್ಮ ಸಂಗಡ ಬಾ, ನಮ್ಮ ಆರಾಧನೆಯನ್ನು ಆಶೀರ್ವಾದ ಮಾಡು. ತಲೆಬಾಗಿರುವಂಥ ಪ್ರತಿಯೊಬ್ಬರನ್ನು, ಕುಟುಂಬಗಳನ್ನು ನಿನ್ನ ಹಸ್ತಗಳಿಗೆ ಒಪ್ಪಿಸಿಕೊಡ್ತೇವೆ. ಯೇಸು ಕ್ರಿಸ್ತನ ಮೂಲಕ ದೀನತೆಯಿಂದ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇವೆ, ಆಮೆನ್. ನನ್ನ ಪ್ರಿಯ ಸ್ನೇಹಿತರೆ, ಈ ಭಾನುವಾರವನ್ನು ಥಿಯಾಲಜಿಕಲ್ ಎಜುಕೇಷನ್ ಸಂಡೇ ಎಂಬುದಾಗಿ ಆಚರಿಸ್ತಾ ಇದ್ದೇವೆ. ದೈವಶಾಸ್ತ್ರ ಶಿಕ್ಷಣ ಭಾನುವಾರ. ಹಾಗಾಗಿ ದೇವರ ಸೇವೆಯನ್ನು ಮಾಡುವುದಕ್ಕೆ ಬೇರೆ ಬೇರೆ ಕಾಲೇಜುಗಳಲ್ಲಿ ಅಧ್ಯಯನ ಮಾಡುವಂಥ ಎಲ್ಲ ವಿದ್ಯಾರ್ಥಿಗಳನ್ನು, ಶಿಕ್ಷಕಿಯರನ್ನು ನೆನೆಸಿಕೊಂಡು ಅವರಿಗೋಸ್ಕರ ಈ ದಿವಸದಲ್ಲಿ ಪ್ರಾರ್ಥನೆ ಮಾಡೋಣ. ನಮ್ಮೆಲ್ಲರ ಪ್ರಾರ್ಥನೆ ಮತ್ತು ಶುಭ ಹಾರೈಕೆ ಅವರ ಸಂಗಡ ಇರುತ್ತೆ. ನಾವು ದೇವರ ಸ್ತೋತ್ರಕ್ಕಾಗಿ ಹಾಡುವ ಸಂಗೀತದಲ್ಲಿ 256ನೇ ಸಂಗೀತವನ್ನು ಹಾಡೋಣ. 256ನೇ ಸಂಗೀತ, ಸಭೈಕ್ಯ ಅಸ್ತಿವಾರ ಕ್ರಿಸ್ತೇಸು.
ನಾವು ತ್ರಯೇಕ ದೇವರನ್ನು ಸ್ತುತಿ ಸ್ತೋತ್ರದ ಮೂಲಕ ಆರಾಧಿಸುವ ಹಾಗೆ ಆರಾಧನಾ ಕ್ರಮ ಪುಸ್ತಕದಿಂದ ಪುಟ 105ನೇ ಪುಟದಲ್ಲಿರುವಂತಹ ತ್ರಯೇಕ ದೇವರ ಸ್ತುತಿಯ ಭಾಗದಿಂದ ತ್ರಯೇಕ ದೇವರನ್ನು ಸ್ತುತಿಸೋಣ. ಪುಟ 105, ಪೇಜ್ ನಂಬರ್ 105ನೇ ಪುಟದಲ್ಲಿರುವಂತಹ ತ್ರಯೇಕ ದೇವರನ್ನು ಸ್ತುತಿಸೋಣ. ಪರಿಶುದ್ಧನೇ, 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 ದೂತಗಣಗಳ ಒಡೆಯನಾದ ದೇವರೇ, ಇಹಪರಲೋಕಗಳು ನಿನ್ನ ಪ್ರಭಾವದಿಂದ ತುಂಬಿವೆ. ಮಹೋನ್ನತನಾದ ಪ್ರಭುವೆ, ನಿನಗೆ ಮಹಿಮೆ ಉಂಟಾಗಲಿ. ಕರ್ತನ ಹೆಸರಿನಲ್ಲಿ ಬಂದಾತನಿಗೂ ತಿರುಗಿ ಬರುವಾತನಿಗೂ ಶುಭವಾಗಲಿ. ಮೇಲಣ ಲೋಕಗಳಲ್ಲಿ ಜಯ. ದೇವರೇ ಪರಿಶುದ್ಧನು ನೀನು, ದೇವರೇ ಪರಿಶುದ್ಧನು ನೀನು, ಸರ್ವಶಕ್ತನೇ ಪರಿಶುದ್ಧನು ನೀನು, ಸರ್ವಶಕ್ತನೇ ಪರಿಶುದ್ಧನು ನೀನು, ಸದಾ ಜೀವಿಸುವಾತನೇ ಪರಿಶುದ್ಧನು ನೀನು, ಸದಾ ಜೀವಿಸುವಾತನೇ ಪರಿಶುದ್ಧನು ನೀನು. ಕರ್ತನೇ, ನಮ್ಮ ವಿಮೋಚಕನೇ, ನಮಗೋಸ್ಕರ ಶಿಲುಬೆಯನ್ನು ತಾಳಿದಾತನೇ, ನಮ್ಮನ್ನು ಕರುಣಿಸು. ಕರ್ತನೇ, ನಮ್ಮ ವಿಮೋಚಕನೇ, ನಮಗೋಸ್ಕರ ಶಿಲುಬೆಯನ್ನು ತಾಳಿದಾತನೇ, ನಮ್ಮನ್ನು ಕರುಣಿಸು. ಕರ್ತನೇ, ಪವಿತ್ರಾತ್ಮನೇ, ನಮ್ಮ ಮೇಲೆ ದಯವಿಡು. ಕರ್ತನೇ, ಪವಿತ್ರಾತ್ಮನೇ, ನಮ್ಮ ಮೇಲೆ ದಯವಿಡು. ಕರ್ತನೇ, ನಮ್ಮ ಪ್ರಾರ್ಥನೆಗಳನ್ನು ಸ್ತುತಿಗಳನ್ನು ಸ್ವೀಕರಿಸಿ ನಮ್ಮನ್ನು ಕರುಣಿಸು. ಕರ್ತನೇ, ನಮ್ಮನ್ನು ಕರುಣಿಸಿ ನಮ್ಮ ಮೇಲೆ ದಯವಿಡು. ಪ್ರಿಯರೇ, ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಆತನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ಇನ್ನು ನಾನು ನಿನ್ನ ಮಗನು ಮಗಳು ಎನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಎಂದು ಹೇಳುವೆನು. ದೇವರ ರಾಜ್ಯವು ಸಮೀಪಿಸಿತು. ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನು ನಂಬಿರಿ. ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯ ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ನಾವು ಸ್ವಲ್ಪ ಹೊತ್ತು ಮೊಣಕಾಲೂರಿ ಮೌನವಾಗಿದ್ದು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಸಂಗೀತದಲ್ಲಿ ಬನ್ನಿ ಪಶ್ಚಾತ್ತಾಪದಿಂದ ಸ್ವಾಮಿ ಹತ್ರ ಬರುವ ಎನ್ನುವಂತಹ ಸಂಗೀತವನ್ನು ಮಾಡೋಣ. ನಾವೆಲ್ಲರೂ ಏಕ ಮನಸ್ಸಿನಿಂದ ಪುಟ 108ನೇ ಪುಟದಲ್ಲಿರುವಂತಹ ಪಾಪದರಿಕೆಯ ಪ್ರಾರ್ಥನೆ ಉಂಟಾಗಿರಿಕೆ ಮಾಡೋಣ. ಸರ್ವಶಕ್ತನಾದ ಅತಿ ಕನಿಕರುಳ್ಳ ತಂದೆಯೇ, ನಾವು ತಪ್ಪಿಸಿಕೊಂಡ ಕುರಿಗಳಂತೆ ನಿನ್ನ ಮಾರ್ಗವನ್ನು ಬಿಟ್ಟು ತಿರುಗಾಡಿದ್ದೇವೆ. ಹೆಚ್ಚಾಗಿ ನಮ್ಮ ಇಷ್ಟಾನುಸಾರವೇ ನಡೆದಿದ್ದೇವೆ. ನಿನ್ನ ಪವಿತ್ರ ಆಜ್ಞೆಗಳನ್ನು ಮೀರಿದ್ದೇವೆ. ಮಾಡತಕ್ಕದ್ದನ್ನು ಮಾಡದೆ ಮಾಡಬಾರದನ್ನು ಮಾಡಿದ್ದೇವೆ. ನಮ್ಮಲ್ಲಿ ಯಾವ ಸ್ವಸ್ಥತೆಯೂ ಇಲ್ಲ. ನೀನಾದರೂ ಕರ್ತನೆ, ನೀಚ ಪಾಪಿಗಳಾದ ನಮ್ಮನ್ನು ಕರುಣಿಸು. ತಮ್ಮ ತಪ್ಪುಗಳನ್ನು ಅರಿಕೆ ಮಾಡುವವರಿಗೆ ಕೃಪೆ ತೋರಿಸು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನೀನು ಮನುಷ್ಯರಿಗೆ ಮಾಡಿರುವ ವಾಗ್ದಾತಗಳ ಮೇರೆಗೆ ಪಶ್ಚಾತ್ತಾಪ ಪಡುವನ್ನು ಧರಿಸು. ಬಹು ಕನಿಕರವುಳ್ಳ ತಂದೆಯೇ, ನಿನ್ನ ಪವಿತ್ರ ನಾಮಕ್ಕೆ ಮಹಿಮೆ ಉಂಟಾಗುವಂತೆ ನಾವು ಇನ್ನು ಮೇಲೆ ದೇವಭಕ್ತಿಯು ನೀತಿಯು ಸ್ವಸ್ಥತೆಯುಳ್ಳವರಾಗಿ ಜೀವಿಸುವ ಹಾಗೆ ಆತ ನಿಮಿತ್ತ ಸಹಾಯದ ಪಾಲಿಸು. ಆಮೆನ್.
ಕರ್ತನು ನಿಮ್ಮ ಪಾಪಗಳನ್ನು ಕ್ಷಮಿಸಿ ಪರಿಹರಿಸಿ ಬಾಳನ್ನು ತಿದ್ದಿಕೊಳ್ಳುವುದಕ್ಕೆ ಸಮಯವನ್ನು ಪವಿತ್ರಾತ್ಮಾಂಗುವ ಸುಪ್ರೇರಣೆಯನ್ನು ಆಧರಣೆಯನ್ನು ನಿಮಗೆ ದಯಪಾಲಿಸಲಿ. ಆಮೆನ್. ಕರ್ತನನ್ನು ಸ್ತುತಿಸಿರಿ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತಹ ನಮ್ಮ ಪರಲೋಕದ ತಂದೆಯಾಗಿರುವಂಥ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಕರ್ತನ ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ ಎಂಬುದಾಗಿ ನೀನು ನಮಗೆ ಜ್ಞಾನವನ್ನು ಕೊಡುವ ಆತನು. ಅದರಲ್ಲೂ ವಿಶೇಷವಾಗಿ ಈ ದಿವಸವನ್ನು ದೈವಶಾಸ್ತ್ರ ಶಿಕ್ಷಣ ಭಾನುವಾರವನ್ನಾಗಿ ಆಚರಿಸುತ್ತಾ ಇದ್ದೇವೆ. ಕರ್ತನೆ, ನಾವು ಪ್ರತಿ ಸಾರಿ ನಿನ್ನ ವಾಕ್ಯದ ಶಿಕ್ಷಣದ ಮೂಲಕ ನಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ತಂದುಕೊಂಡು ನಾವು ನಿನ್ನ ಬಳಿಗೆ ಬರುವಂತಹ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಸ್ವಾಮಿ, ನಾವು ಗಟ್ಟಿಯಾದಂತಹ ಬಂಡೆ ಮೇಲೆ ನಮ್ಮ ಮನೆಗಳನ್ನು, ನಮ್ಮ ಸಭೆಯನ್ನು, ನಮ್ಮ ಜೀವನವನ್ನು ಕಟ್ಟಿಕೊಳ್ಳುವ ಹಾಗೆ ನಿನ್ನ ಆತ್ಮನ ಬಲದಿಂದ ತುಂಬಿಸಿ ನಡೆಸುವುದಾಗಿ ನಾವು ಪ್ರಾರ್ಥಿಸ್ತೇವೆ. ಕರ್ತನೆ, ತಲೆಬಾಗಿರುವಂಥ ಪ್ರತಿಯೊಬ್ಬರನ್ನು ನಿನ್ನ ಹಸ್ತಗಳಿಗೆ ಒಪ್ಪಿಸಿಕೊಡ್ತೇವೆ. ನೀನೇ ಪರಾಮರಿಸು, ಮುನ್ನಡೆಸು ಎಂಬುದಾಗಿ ನಮ್ಮ ಪ್ರಭು ರಕ್ಷಕನಾದಂಥ ಯೇಸು ಕ್ರಿಸ್ತನ ಮೂಲಕ ದೀನತೆಯಿಂದ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇವೆ. ಆಮೆನ್. ಈ ದಿವಸಕ್ಕೆ ನೇಮಕವಾದಂತಹ ಬೈಬಲ್ನ ಪಾರಾಯಣಗಳನ್ನು ಕೇಳಿಸಿಕೊಳ್ಳಿ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ ಮೊದಲಿನ 15 ವಚನಗಳು. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ ಮೊದಲಿನ 15 ವಚನಗಳು. ನೀವು ಹೊಳೆದಾಟಿ ಸ್ವತಂತ್ರಿಸಿಕೊಳ್ಳುವ ದೇಶದಲ್ಲಿ ಅನುಸರಿಸುವುದಕ್ಕಾಗಿ ನಿಮಗೆ ಬೋಧಿಸಬೇಕೆಂದು ನಿಮ್ಮ ದೇವರಾದ ಯೆಹೋವನು ನನಗೆ ಆಜ್ಞಾಪಿಸಿದ ಧರ್ಮೋಪದೇಶವೂ ವಿಧಿನಿರ್ಣಯಗಳು ಇವೆ. ನೀವು ನಿಮ್ಮ ಪುತ್ರ ಪೌತ್ರಾದಿ ಸಂತತಿಯವರು ಜೀವಮಾನದಲ್ಲೆಲ್ಲ ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿಯವರಾಗಿದ್ದುಕೊಂಡು ನಾನು ಈಗ ಬೋಧಿಸುವ ಆತನ ವಿಧಿನಿರ್ಣಯಗಳಲ್ಲೆಲ್ಲ ಅನುಸರಿಸಬೇಕೆಂದು ನೀವು ಬಹುಕಾಲ ಬಾಳಬೇಕೆಂದು ಇವುಗಳನ್ನು ಆಜ್ಞಾಪಿಸಿದ್ದಾನೆ. ಆದುದರಿಂದ ಇಸ್ರಾಯೇಲರೇ, ನಿಮ್ಮ ಪಿತೃಗಳ ದೇವರಾದ ಯೆಹೋವನು ವಾಗ್ದಾನ ಮಾಡಿದ ಪ್ರಕಾರ ಹಾಲು ಜೇನು ಹರಿಯುವ ದೇಶದಲ್ಲಿ ನಿಮಗೆ ಶುಭ ಉಂಟಾಗುವುದಕ್ಕೂ ನೀವು ಬಹಳವಾಗಿ ಹೆಚ್ಚುವುದಕ್ಕೂ ಈ ಆಜ್ಞೆಗಳನ್ನು ಲಕ್ಷ್ಯವಿಟ್ಟು ಕೇಳಿ ಅನುಸರಿಸಲೇಬೇಕು. ಇಸ್ರಾಯೇಲರೇ, ಕೇಳಿರಿ, ನಮ್ಮ ದೇವರಾದ ಯೆಹೋವನು ಒಬ್ಬನೇ ದೇವರು. ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ ಮನೆಯಲ್ಲಿ ಕೂತಿರುವಾಗಲೂ, ದಾರಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು. ಇವುಗಳನ್ನು ಜ್ಞಾಪಕಾರ್ಥವಾಗಿ ಕೈಗೆ ಕಟ್ಟಿಕೊಳ್ಳಬೇಕು. ಇವು ಹಣೆಗೆ ಕಟ್ಟಿಕೊಳ್ಳುವ ಜ್ಞಾಪಕದ ಪಟ್ಟಿಯಂತೆ ಇರಬೇಕು. ನಿಮ್ಮ ಬಾಗಿಲಿನ ನಿಲುವು ಪಟ್ಟಿಗಳಲ್ಲಿಯೂ ತಲೆಬಾಗಿಲುಗಳ ಮೇಲೆಯೂ ಇವುಗಳನ್ನು ಬರೆಯಬೇಕು. ನಿಮ್ಮ ದೇವರಾದ ಯೆಹೋವನು ನಿಮ್ಮ ಪಿತೃಗಳಾದ ಅಬ್ರಹಾಂ, ಈಸಾಕ್, ಯಾಕೋಬರಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನಿಮ್ಮನ್ನು ಸೇರಿಸಿದಾಗ ನೀವು ಕಟ್ಟದ ಒಳ್ಳೆಯ ದೊಡ್ಡ ಪಟ್ಟಣಗಳನ್ನು, ನೀವು ಕೂಡಿಸದ ಉತ್ತಮ ವಸ್ತುಗಳಿಂದ ತುಂಬಿದ ಮನೆಗಳನ್ನು, ನೀವು ಅಗೆಯದ ನೀರುಗುಂಡಿಗಳನ್ನು, ನೀವು ಬೆಳೆಸದ ದ್ರಾಕ್ಷೆ ತೋಟಗಳನ್ನು, ಎಣ್ಣೆ ಮರಗಳನ್ನು ಅನುಭವಿಸುತ್ತಾ ತೃಪ್ತರಾಗಿರುವಾಗ ಐಗುಪ್ತ ದೇಶದಲ್ಲಿ ದಾಸರಾಗಿದ್ದ ನಿಮ್ಮನ್ನು ಬಿಡುಗಡೆ ಮಾಡಿದ
ಯೆಹೋವನನ್ನು ಮರೆಯಬಾರದು. ನೋಡಿರಿ, ನಿಮ್ಮ ದೇವರಾದ ಯೆಹೋವನಲ್ಲಿಯೇ ಭಯಭಕ್ತಿಯುಳ್ಳವರಾಗಿರಬೇಕು. ಆತನನ್ನೇ ಸೇವಿಸಬೇಕು. ಆತನ ಹೆಸರು ಹೇಳಿ ಪ್ರಮಾಣ ಮಾಡಬೇಕು. ಸುತ್ತಲಿರುವ ಜನಾಂಗಗಳು ಸೇವಿಸುವ ದೇವರುಗಳನ್ನು ನೀವು ಆರಾಧಿಸಬಾರದು. ನಿಮ್ಮ ಮಧ್ಯದಲ್ಲಿರುವ ನಿಮ್ಮ ದೇವರಾದ ಯೆಹೋವನು ತನಗೆ ಸಲ್ಲಬೇಕಾದ ಗೌರವವನ್ನು ಇನ್ನೊಬ್ಬನಿಗೆ ಸಲ್ಲಗೊಡಿಸದ ದೇವರು. ಆತನು ನಿಮ್ಮ ಮೇಲೆ ಕೋಪಗೊಂಡರೆ ನಿಮ್ಮನ್ನು ಭೂಮಿಯ ಮೇಲೆ ಉಳಿಯದಂತೆ ನಾಶ ಮಾಡಾನು ಎಂಬುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಪರಿಶುದ್ಧ ದಿನಕ್ಕೆ ನೇಮಕವಾಗಿರುವ ದೇವರ ವಾಕ್ಯ ಭಾಗವು ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನದಿಂದ 16ನೇ ವಚನದವರೆಗೆ. ಆದರೆ ಕ್ರಿಸ್ತನು ನಮ್ಮಲ್ಲಿ ಒಬ್ಬೊಬ್ಬನಿಗೆ ಅನುಗ್ರಹಿಸಿದ ಪ್ರಕಾರವೇ ಅವನವನಿಗೆ ಕೃಪಾವರವು ದೊರಕಿದೆ. ಆದದರಿಂದ ಆತನು ಉನ್ನತ ಸ್ಥಾನಕ್ಕೆ ಏರಿದಾಗ ತಾನು ಜಯಿಸಿದ್ದ ಬಹುಜನರನ್ನು ಸೆರೆ ಹಿಡಿದುಕೊಂಡು ಹೋಗಿ ಮನುಷ್ಯರಿಗೆ ದಾನಗಳನ್ನು ಮಾಡಿದನು ಎಂಬುದಾಗಿ ಪ್ರವಾದಿಯು ಹೇಳುತ್ತಾನೆ. ಏರಿ ಹೋದನೆಂದು ಹೇಳಿದ್ದರಲ್ಲಿ ಭೂಮಿಯ ಅಧೋಭಾಗಕ್ಕೆ ಇಳಿದಿದ್ದನೆಂತಲೂ ಹೇಳಿದ ಹಾಗಾಯಿತಲ್ಲ. ಇಳಿದು ಬಂದವನು ಮೇಲಣ ಎಲ್ಲಾ ಲೋಕಗಳಿಗಿಂತ ಉನ್ನತವಾಗಿ ಏರಿ ಹೋದವನೇ. ಆದದರಿಂದ ಸಮಸ್ತ ಲೋಕಗಳನ್ನು ತುಂಬಿದವನಾದನು. ಆತನು ಕೆಲವರನ್ನು ಅಪೋಸ್ತಲರನ್ನಾಗಿಯೂ, ಕೆಲವರನ್ನು ಪ್ರವಾದಿಗಳನ್ನಾಗಿಯೂ, ಕೆಲವರನ್ನು ಸೌವಾರ್ತಿಕರನ್ನಾಗಿಯೂ, ಕೆಲವರನ್ನು ಸಭಾಪಾಲಕರನ್ನಾಗಿಯೂ, ಉಪದೇಶಿಗಳನ್ನಾಗಿಯೂ ಅನುಗ್ರಹಿಸಿದನು. ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಹೊಂದಿ ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆಯೆಂಬ ಪ್ರಮಾಣವನ್ನು ಮುಟ್ಟುವ ತನಕ ದೇವಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವೂ ಸಭೆಯ ಸೇವೆಗೋಸ್ಕರವೂ ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರವೂ ಆತನು ಇವರನ್ನು ಅನುಗ್ರಹಿಸಿದನು. ನಾವು ಇನ್ನು ಮೇಲೆ ಕೂಸುಗಳಾಗಿರಬಾರದು, ದುರ್ಜನರ ವಂಚನೆಗೂ ದುರ್ಬೋಧಕರ ಕುಯುಕ್ತಿಗೂ ಒಳಬಿದ್ದು ನಾನಾ ಉಪದೇಶಗಳಿಂದ ಕಂಗೆಟ್ಟು ಗಾಳಿಯಿಂದ ಅತ್ತಿತ್ತ ನೂಕಿಸಿಕೊಂಡು ಹೋಗುವವರ ಹಾಗಿರಬಾರದು. ಪ್ರೀತಿಯಿಂದ ಸತ್ಯವನ್ನನುಸರಿಸುತ್ತಾ ಬೆಳೆದು ಎಲ್ಲಾ ವಿಷಯಗಳಲ್ಲಿಯೂ ಕ್ರಿಸ್ತನ ಐಕ್ಯವನ್ನು ಹೊಂದುತ್ತಾ ಬರಬೇಕು. ಆತನೇ ಶಿರಸ್ಸು, ದೇಹವೆಲ್ಲ ಆತನ ದೊರೆತನದಲ್ಲಿದ್ದು ತನ್ನಲ್ಲಿರುವ ಎಲ್ಲಾ ನರಗಳಿಂದ ಬಿಗಿಯಾಗಿ ಜೋಡಿಸಲ್ಪಟ್ಟು ಪ್ರತಿ ಅಂಗದಿಂದ ಅದರದರ ಶಕ್ತಿಯ ಪ್ರಕಾರ ಸಹಾಯ ಹೊಂದಿ ಪ್ರೀತಿಯಿಂದ ಐಕ್ಯವಾಗಿದ್ದು ಕ್ಷೇಮಾಭಿವೃದ್ಧಿಯನ್ನು ಹೊಂದುತ್ತದೆ ಎಂಬುವುದೇ. ಕ್ರಿಸ್ತನೇ ನಿನಗೆ ಸ್ತೋತ್ರವಾಗಲಿ. ಶ್ರೀ ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 24ರಿಂದ 28 ವಚನಗಳು. ಶ್ರೀ ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 24ರಿಂದ 28 ವಚನಗಳು. ಆದುದರಿಂದ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲುವನು. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಬಡಿಯಿತು. ಆದಾಗ್ಯೂ ಅದರ ಅಸ್ತಿವಾರವು ಬಂಡೆಯ ಮೇಲಿದ್ದುದರಿಂದ ಅದು ಬೀಳಲಿಲ್ಲ. ಆದರೆ ಈ ನನ್ನ ಮಾತುಗಳನ್ನು ಕೇಳಿಯೂ ಅವುಗಳಂತೆ ನಡೆಯದ ಪ್ರತಿಯೊಬ್ಬನು ಉಸುಬಿನ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಹೀನ ಮನುಷ್ಯನನ್ನು ಹೋಲುವನು. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಹೊಡೆಯಿತು. ಆಗ ಅದು ದಡಮ್ಮನೆ ಕಡುಕೊಂಡು ಬಿತ್ತು. ಯೇಸು ಈ ಮಾತುಗಳನ್ನು ಹೇಳಿ ಮುಗಿಸಿದ ಮೇಲೆ ಆ ಜನರ ಗುಂಪುಗಳು ಆತನ ಉಪದೇಶಕ್ಕೆ ಅತ್ಯಾಶ್ಚರ್ಯಪಟ್ಟವು ಎಂಬುದೇ. ಕರ್ತನಲ್ಲಿ ಪ್ರಿಯ ದೇವಜನರೇ,
ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೆ ವಂದನೆಗಳನ್ನು ತಿಳಿಯಪಡಿಸುವವನಾಗಿದ್ದೇನೆ. ಪ್ರತಿ ವರ್ಷ ಜುಲೈ 2ನೇ ಭಾನುವಾರವನ್ನು ದೈವ ಜ್ಞಾನಶಾಸ್ತ್ರ ಶಿಕ್ಷಣ ಭಾನುವಾರ ಎಂಬುದಾಗಿ ಆಚರಿಸಲಾಗುತ್ತದೆ. ಸಭೆಯ ದೈವಶಾಸ್ತ್ರೀಯ ಸೇವೆ, ದೇವರ ವಾಕ್ಯದ ತರಬೇತಿಯ ಸೇವೆಯನ್ನು ಜವಾಬ್ದಾರಿಯನ್ನು ನೆನಪು ಮಾಡಿಕೊಳ್ಳುವಂಥ ದಿನವೂ ಇದಾಗಿದೆ. ಆದರೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಭಾನುವಾರದ ದಿವಸಗಳಲ್ಲಿ ನಾವು ಆರಾಧನೆಯನ್ನು ನಡೆಸಲಾಗದೇ ಇರುವುದರಿಂದ ನಾವು ಆರಾಧನೆ ಮಾಡುವಂತಹ ದಿನದಲ್ಲಿಯೇ ದೈವಶಾಸ್ತ್ರ ಶಿಕ್ಷಣ ದಿನವನ್ನು ಆಚರಿಸುವುದು ಸೂಕ್ತ ಎಂಬುದಾಗಿ ನಾನು ಭಾವಿಸುತ್ತೇನೆ. ದೈವಶಾಸ್ತ್ರ ಶಿಕ್ಷಣ ಸಭೆಯ ಕಾರ್ಯಗಳಲ್ಲಿ ಒಂದು ಮುಖ್ಯ ಕಾರ್ಯ. ಥಿಯೋಲಾಜಿಕಲ್ ಎಜುಕೇಷನ್ ಮುಖ್ಯವಾಗಿ ಭಾರತದಲ್ಲಿ ಸಭೆಗಳಿಂದ ಥಿಯೋಲಾಜಿಕಲ್ ಕಾಲೇಜುಗಳ ಮೂಲಕ ನಡೆಸಲ್ಪಡುತ್ತದೆ. ಥಿಯೋಲಾಜಿಕಲ್ ಕಾಲೇಜುಗಳು ದೇವ ಜನರನ್ನು ಸಭೆ ಮತ್ತು ಸಮಾಜದಲ್ಲಿ ವಿವಿಧ ಸೇವೆಗಳಿಗಾಗಿ ಸಿದ್ಧಪಡಿಸುತ್ತದೆ. ದೈವಶಾಸ್ತ್ರೀಯ ಶಿಕ್ಷಣವನ್ನು ಸಭೆಯಲ್ಲಿ ಸಭೆಗಾಗಿ ಮತ್ತು ಸಭೆಯ ಮೂಲಕ ಸೇವೆಗಾಗಿ ರೂಪುಗೊಳ್ಳುವಿಕೆ ಮತ್ತು ತರಬೇತಿ ಎಂಬುದಾಗಿಯೂ ಅರ್ಥ ಮಾಡಿಕೊಳ್ಳಬಹುದು. ಸಭೆಯ ಈ ಸೇವೆಯನ್ನು ದೈವಶಾಸ್ತ್ರೀಯ ಕಾಲೇಜುಗಳು ಸಭೆಯ ಸಾಧನಗಳಾಗಿ ಮುಂದುವರಿಸಿಕೊಂಡು ಹೋಗುತ್ತಿವೆ. ಸಭೆಯ ವಿಶ್ವಾಸದ ಹಿನ್ನೆಲೆಯಲ್ಲಿ ಸೇವಕ ಸೇವಕಿಯರನ್ನು, ನಾಯಕ ನಾಯಕಿಯರನ್ನು ಸಿದ್ಧಪಡಿಸುವುದು ಮತ್ತು ಥಿಯೋಲಾಜಿಕಲ್ ಕಾಲೇಜುಗಳು ಈ ಕಾರ್ಯವನ್ನು ಗಂಭೀರವಾಗಿ ಪರಿಗಣಿಸಿ ಪ್ರಾಮುಖ್ಯ ನಿಯೋಗದಂತೆ ಇವುಗಳನ್ನು ಮುಂದುವರಿಸಿಕೊಂಡು ಹೋಗುತ್ತಿವೆ. ದೈವಶಾಸ್ತ್ರೀಯ ಶಿಕ್ಷಣದ ಪ್ರಾಮುಖ್ಯ ಉದ್ದೇಶ, ಗುರಿ ತಮ್ಮನ್ನು ಪೂರ್ಣಕಾಲಿಕ ಸೇವೆಯಲ್ಲಿ ತೊಡಗಿಸಿಕೊಳ್ಳುವವರನ್ನು ತರಬೇತುಗೊಳಿಸಿ ಸಿದ್ಧ ಮಾಡುವುದಾಗಿದ್ದರೂ ಅದು ಅಷ್ಟಕ್ಕೆ ಸೀಮಿತವಲ್ಲ. ಅದು ಇಡೀ ದೇವ ಜನರನ್ನು ಸನ್ನದ್ಧಗೊಳಿಸುವುದೇ ಆಗಿದೆ. ದೇವ ಜನಾಂಗವನ್ನು ದೇವರ ಸೇವೆಗೆ ಸಿದ್ಧಪಡಿಸುವುದು ಶಿಷ್ಯತ್ವಕ್ಕೆ ಸಂಬಂಧಿಸಿದ ವಿಷಯವೂ ಆಗಿದೆ. ಯೇಸುವನ್ನು ಹಿಂಬಾಲಿಸುವವರು ಆತನ ಶಿಷ್ಯರು. ಹಿಂಬಾಲಿಸುವಿಕೆ ಅಥವಾ ಒಬ್ಬ ಹಿಂಬಾಲಕ ಅಥವಾ ಹಿಂಬಾಲಕಿಯು ನಂಬಿಕೆಯನ್ನು ಕಲಿಯುವ ಮತ್ತು ನಂಬಿಕೆಯಲ್ಲಿ ಬೆಳೆಯುವ ದೃಢ ನಿರ್ಧಾರವನ್ನು ತೆಗೆದುಕೊಂಡು ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಎಲ್ಲ ರೀತಿಯ ಪರಿಸ್ಥಿತಿಗಳನ್ನು ಎದುರಿಸುವುದಕ್ಕೆ, ತ್ಯಾಗ ಮಾಡುವುದಕ್ಕೆ ಸಿದ್ಧರಾಗಿರಬೇಕು. ಕ್ರಿಸ್ತನ ಮೂಲಕ ನಮಗೆ ದೇವರು ನೀಡಿದ ಕೃಪೆಗಾಗಿ ನಾವು ಆತನಿಗೆ ನೀಡಬೇಕಾಗಿರುವಂಥ ಪ್ರತಿಕ್ರಿಯೆಯೇ ಶಿಷ್ಯತ್ವವಾಗಿದೆ. ನಿರಂತರವಾದ ಕಲಿಕೆ ಇದು ಶಿಷ್ಯತ್ವದ ನಿಜ ಲಕ್ಷಣ. ಜೀವಿತದ ಕೆಲವು ಹಂತಗಳಲ್ಲಿ ನಾವು ನಮ್ಮ ಕಲಿಕೆಯನ್ನು ನಿಲ್ಲಿಸಿಬಿಡ್ತೇವೆ. ನನಗೆ ಎಲ್ಲ ಗೊತ್ತಿದೆ, ನಾನು ಇನ್ನು ಏನನ್ನೂ ಕಲಿಯುವ ಅಗತ್ಯವಿಲ್ಲ ಎಂಬುದಾಗಿ ಭಾವಿಸುತ್ತೇವೆ. ಇಂದಿನ ಜಗತ್ತಿನಲ್ಲಿ ನಮ್ಮ ಮುಂದಿರುವ ಸವಾಲುಗಳನ್ನು ಎದುರಿಸಲು ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳಬೇಕಾದರೆ ಆಯಾ ಸವಾಲುಗಳಿಗೆ ಸಂಬಂಧಿಸಿ ಕಲಿಕೆಯನ್ನು ನಾವು ಮಾಡಬೇಕಾಗಿರುವುದು ಬಹಳ ಅತ್ಯಗತ್ಯವಾಗಿದೆ. ಇಂದಿನ ದೇವರ ವಾಕ್ಯದ ಭಾಗಗಳು ದೇವ ಜನಾಂಗದ ತರಬೇತಿಯ ಕುರಿತು ಮಾತನಾಡುತ್ತವೆ. ದೇವ ಜನಾಂಗವು ಬಲಶಾಲಿಯಾಗಬೇಕಾದರೆ ದೇವರ ವಾಕ್ಯದಲ್ಲಿ ತರಬೇತುಗೊಳ್ಳಬೇಕಾಗಿರುವುದು ಬಹಳ ಪ್ರಾಮುಖ್ಯ. ಇಂದಿನ ಹಳೆ ಒಡಂಬಡಿಕೆಯ ಭಾಗ ಪ್ರಾಮುಖ್ಯವಾದ ಸತ್ಯಾಂಶವನ್ನು ನಮ್ಮ ಗಮನಕ್ಕೆ ತರುತ್ತದೆ. ಮನೆಯೇ ಮೊದಲ ಪಾಠಶಾಲೆ ಎಂಬುದನ್ನು ನಾವೆಲ್ಲರೂ ತಿಳಿದಿರುವಂತೆ ಆಧ್ಯಾತ್ಮಿಕ ವಿಚಾರಕ್ಕೂ ಮನೆಯೇ ಮೊದಲ ಪಾಠಶಾಲೆಯಾಗಿರಬೇಕು ಎಂಬುವ ವಿಚಾರವು ನಮಗೆ ಇಲ್ಲಿ ತಿಳಿದು ಬರುತ್ತದೆ. ಇದು ನಮ್ಮ ಮುಂದಿರುವಂಥ ಮುಖ್ಯ ಪ್ರಸ್ತಾಪ, ಎಕ್ವಿಪಿಂಗ್ ದ ಪೀಪಲ್ ಆಫ್ ಗಾಡ್, ದೇವ ಜನಾಂಗವನ್ನು ಸನ್ನದ್ಧಗೊಳಿಸುವುದು. ದೇವ ಜನಾಂಗವನ್ನು ಯಾವ ರೀತಿಯಾಗಿ ಸನ್ನದ್ಧಗೊಳಿಸಬೇಕು ಎಂಬುದು ದೇವರ ವಾಕ್ಯದಿಂದ ನಮಗೆ ತಿಳಿದು ಬರುತ್ತದೆ. ಮೊದಲನೇದಾಗಿ ಕುಟುಂಬವಾಗಿ ನಾವು ಆಣಿಗೊಳ್ಳಬೇಕು, ಸಿದ್ಧರಾಗಬೇಕು. ಕುಟುಂಬವು ಆರೋಗ್ಯಕರವಾಗಿದ್ದರೆ ಸಮಾಜವು ಆರೋಗ್ಯಕರವಾಗಿರುತ್ತದೆ ಎಂಬ ಹಿತನುಡಿಗಳನ್ನು ನಾವು ಕೇಳ್ತಾ ಇರ್ತೇವೆ.
ಒಂದು ಕುಟುಂಬವನ್ನು ಹಾಳು ಮಾಡುವುದರಿಂದ ಒಂದು ನಾಗರಿಕತೆಯನ್ನು ಹಾಳು ಮಾಡಬಹುದು ಎಂಬ ವಿಷಯವೂ ಸತ್ಯ. ಆದರೆ ದೇವರ ವಾಕ್ಯವು ಕುಟುಂಬವು ದೇವರ ವಾಕ್ಯದಲ್ಲಿ ತರಬೇತಿ ಹೊಂದಬೇಕು ಎಂಬುದಕ್ಕೆ ಪ್ರಾಮುಖ್ಯತೆಯನ್ನು ನೀಡುತ್ತದೆ. ಮೋಶೆಯು ಇಸ್ರಾಯೇಲ್ಯರಿಗೆ ನೀಡಿದ ಆಜ್ಞೆ ಇಲ್ಲಿ ಗಂಭೀರವಾದದ್ದು. ನಾನು ಈಗ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು ಎಂಬುದಾಗಿ ಮೋಶೆಯು ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯದಲ್ಲಿ ಹೇಳುವಂಥದ್ದನ್ನು ನಾವು ಗಮನಿಸಬಹುದು. ಅವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಬೇಕು. ಅವುಗಳನ್ನು ರಿಪೀಟ್ ಮಾಡುವಂಥದ್ದು. ಮನೆಯಲ್ಲಿ ಕೂತಿರುವಾಗಲೂ, ದಾರಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು. ನಮ್ಮ ನಂಬಿಕೆಯ ಅರಿಕೆಯ ಕುರಿತು ಯಾವಾಗಲೂ ಎಚ್ಚರವಾಗಿರುವಂಥದ್ದು. ನಮ್ಮ ಮಕ್ಕಳನ್ನು ಕುಟುಂಬದಲ್ಲಿಯೇ ದೇವ ಭಕ್ತಿಗಾಗಿ, ದೇವ ಸೇವೆಗಾಗಿ ಸಿದ್ಧಪಡಿಸುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಅದಕ್ಕಿಂತ ಮುಖ್ಯವಾಗಿ ನಾವು ದೇವರ ವಾಕ್ಯದ ಮಹತ್ವವನ್ನು ನಮ್ಮ ಮಕ್ಕಳಿಗೆ ತಿಳಿಯಪಡಿಸುವಂಥದ್ದು ಮತ್ತು ದೇವರ ವಾಕ್ಯಗಳನ್ನು ಅರ್ಥ ಮಾಡಿಸುವಂಥದ್ದು ಬಹಳ ಪ್ರಾಮುಖ್ಯ. ನಮಗೆ ಗೊತ್ತಿರದ ವಿಷಯಗಳನ್ನು ನಾವು ನಮ್ಮ ಮಕ್ಕಳಿಗೆ ಕಲಿಸಲು ಸಾಧ್ಯವಿದೆಯಾ? ನಮ್ಮ ಕುಟುಂಬವನ್ನು ದೇವರ ವಾಕ್ಯದ ತರಬೇತಿಯಲ್ಲಿ ನಾವೇ ನಡೆಸಬೇಕು ಹೊರತು ಇತರರು ನಮಗಾಗಿ ಅದನ್ನು ಮಾಡುವುದು ಕಷ್ಟ ಸಾಧ್ಯ. ಮಕ್ಕಳ ಕಾರ್ಯಕ್ರಮಗಳು, ಭಾನುವಾರ ಶಾಲೆ ಅಥವಾ ಇತರ ಗುಂಪುಗಳ ಮೇಲೆ ನಾವು ಆ ಜವಾಬ್ದಾರಿಯನ್ನು ವಹಿಸಲು ಸಾಧ್ಯವಿಲ್ಲ. ಇದು ನಮ್ಮ ಜವಾಬ್ದಾರಿ. ಕುಟುಂಬದಲ್ಲಿ ಪಾಲಕರು, ತಂದೆ ತಾಯಿಗಳು ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ನಮ್ಮ ದೇವರನ್ನು ಪ್ರೀತಿಸಬೇಕು. ಇದನ್ನು ಮಾಡುವಂತೆ ಕುಟುಂಬದ ಸದಸ್ಯರನ್ನು ಮತ್ತು ಮಕ್ಕಳನ್ನು ಪ್ರೇರಿಸಬೇಕು. ನಾವು ದೇವರನ್ನು ಪ್ರೀತಿಸಿದರೆ ಮಾತ್ರ ಆತನ ಆಜ್ಞೆಗಳನ್ನು ಕೈಗೊಳ್ಳಲು ಸಾಧ್ಯ. ಆತನನ್ನು ಪ್ರೀತಿಸಿದರೆ ಮಾತ್ರ ಆತನ ಕುರಿತಾಗಿ ಮಾತಾಡಲು ಮತ್ತು ಆತನ ಮೇಲೆ ನಮ್ಮ ಗಮನವನ್ನು ಕೇಂದ್ರೀಕರಿಸಲು ಸಾಧ್ಯ. ದಿನದ ಆರಂಭದಿಂದ ಅಂತ್ಯದವರೆಗೂ ದೇವರು ಮಾಡಿದ ಕಾರ್ಯಗಳನ್ನು ಕುರಿತು ನಾವು ಮಾತನಾಡಿಕೊಳ್ಳಬೇಕು. ನಮ್ಮ ನಂಬಿಕೆಯ ಕುರಿತು ನಾವು ಕುಟುಂಬದಲ್ಲಿ ಮಾತಾಡಿದಷ್ಟು ನಮ್ಮ ನಂಬಿಕೆ ಗಟ್ಟಿಯಾಗುತ್ತದೆ. ಆಧ್ಯಾತ್ಮಿಕ ಸಂಗತಿಗಳನ್ನು ಕುಟುಂಬದಲ್ಲಿ ಮಾತಾಡಿಕೊಳ್ಳಲು ನಾವು ನಾಚಿಕೆ ಪಡುತ್ತೇವೆ. ಕ್ರಿಸ್ತನ ಕುರಿತು ಸಾಕ್ಷಿ ನೀಡಲು ನಾಚಿಕೆ ಪಡುತ್ತೇವೆ. ಇದರಿಂದ ನಮ್ಮ ಕ್ರಿಸ್ತ ನಂಬಿಕೆಯು ಬಲಹೀನಗೊಳ್ಳುವ ಸಾಧ್ಯತೆ ಇದೆ. ಅದಕ್ಕಾಗಿಯೇ ನಾವು ನಮ್ಮ ನಂಬಿಕೆಯ ಕುರಿತು ಪರಸ್ಪರ ಚರ್ಚಿಸುವುದರ ಮೂಲಕ ದೇವರ ವಾಕ್ಯದಲ್ಲಿ ನಾವು ನಮ್ಮನ್ನು ಸಿದ್ಧಪಡಿಸಿಕೊಳ್ಳಬೇಕು. ಇನ್ನು ಪತ್ರಿಕಾ ಭಾಗದಲ್ಲಿ ಪೌಲನು ಸಭೆಯಾಗಿ ದೇವರ ವಾಕ್ಯದಲ್ಲಿ ಸಭೆಯ ಸಮುದಾಯ ಯಾವ ರೀತಿಯಲ್ಲಿ ತರಬೇತುಗೊಳ್ಳಬೇಕು ಎಂಬುದರ ಕುರಿತಾಗಿ ಮಾತನಾಡ್ತಾ ಇದ್ದಾನೆ. ದೇವರ ಕೃಪೆಯನ್ನು ನಾವು ಸದುಪಯೋಗ ಮಾಡುವುದರ ಮೂಲಕ ಸಭೆಯಾಗಿ ಸೇವೆಗೆ ನಮ್ಮನ್ನು ಸಿದ್ಧಪಡಿಸಿಕೊಳ್ಳುವಂತೆ ಪತ್ರಿಕಾ ಭಾಗವು ನಮಗೆ ಕರೆ ನೀಡುತ್ತದೆ. ಸಭಾಸದರಾಗಿರುವ ನಮಗೆ ದೇವರ ವರಗಳು ಕೊಡಲ್ಪಟ್ಟಿರುವುದು ಸಭೆಯ ಸೇವೆಗೋಸ್ಕರ ಮತ್ತು ಕ್ರಿಸ್ತನ ದೇಹದ ಅಭಿವೃದ್ಧಿಗೋಸ್ಕರ. ಇಲ್ಲಿ ಪೌಲನು ನೀಡುವಂತಹ ಸಲಹೆಗಳನ್ನು ನಾವು ಗಮನಿಸಬಹುದು. ಪೌಲನು ಹೇಳುವಂತೆ ನಾವು ಇನ್ನು ಮೇಲೆ ಕೂಸುಗಳಾಗಿರಬಾರದು. ದುರ್ಜನರ ವಂಚನೆಗೆ, ದುರ್ಬೋಧಕರ ಕುಯುಕ್ತಿಗೆ ನಾವು ಒಳಬೀಳಬಾರದು. ನಾನಾ ಉಪದೇಶಗಳಿಂದ ನಾವು ಕಂಗೆಡಬಾರದು. ಗಾಳಿಯಿಂದ ಅತ್ತಿತ್ತ ನೂಕಿಸಿಕೊಂಡು ಹೋಗುವವರ ಹಾಗಿರಬಾರದು. ಸ್ಟ್ಯಾಂಡ್ಲೆಸ್ ಅಥವಾ ಫೌಂಡೇಶನ್ಲೆಸ್ ಆಗಿರಬಾರದು. ಅನೇಕ ಸಂದರ್ಭದಲ್ಲಿ ನಾವು ನಮ್ಮ ನಂಬಿಕೆಯನ್ನು ಸರಿಯಾದ ರೀತಿಯಲ್ಲಿ ತಿಳಿದುಕೊಳ್ಳದೆ ಹೋಗುವಾಗ ನಾವು ಗಾಳಿಯಿಂದ ಅತ್ತಿತ್ತ ನೂಕಿಸಿಕೊಂಡವರಂತೆಯೂ ಮತ್ತು ಸ್ಥಿರವಾಗಿ ನಿಲ್ಲದಿರುವವರ ಹಾಗೆಯೂ ಆಗಿಬಿಡುವ ಸಾಧ್ಯತೆ ಇದೆ. ಪ್ರಿಯ ದೇವ ಜನರೇ, ದೇವರ ವಾಕ್ಯದಲ್ಲಿ ತರಬೇತಿಗೊಳ್ಳುವುದೆಂದರೆ ಪ್ರೀತಿಯಿಂದ ಸತ್ಯವನ್ನು ಅನುಸರಿಸುತ್ತಾ ಬೆಳೆಯುವುದು. ಪ್ರೀತಿಯಿಂದ ಸತ್ಯವನ್ನು ಅನುಸರಿಸುತ್ತಾ ಬೆಳೆಯುವುದು.
ಎಲ್ಲ ವಿಷಯಗಳಲ್ಲಿ ನಾವು ಕ್ರಿಸ್ತನ ಐಕ್ಯವನ್ನು ಹೊಂದುತ್ತಾ ಬರಬೇಕು. ಇದೊಂದು ನಿರಂತರ ಪ್ರಕ್ರಿಯೆ, ಒಂದೇ ದಿನದಲ್ಲಿ ನಡೆದು ಹೋಗುವಂತಹ ಕಾರ್ಯವಲ್ಲ. ಈ ಪ್ರಕ್ರಿಯೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು. ಇಲ್ಲಿ ಪೌಲನು ಸಭೆಗೆ ಶಿರಸ್ಸು ಕ್ರಿಸ್ತನು ಎಂಬುದಾಗಿ ಹೇಳ್ತಾನೆ. ಇದನ್ನು ನಾವು ಗುರುತಿಸಿಕೊಳ್ಳಬೇಕು. ಕ್ರಿಸ್ತನು ತಾನೇ ಶಿರಸ್ಸಾಗಿದ್ದಾನೆ ಮತ್ತು ಸಭೆಯಾಗಿರುವಂಥ ನಾವು ಆತನ ದೇಹದ ಅಂಗಗಳಾಗಿದ್ದೇವೆ ಎಂಬುದನ್ನು ನಾವು ಗುರುತಿಸಿಕೊಂಡು ಮುಂದೆ ಸಾಗುವಂಥದ್ದು ಬಹಳ ಪ್ರಾಮುಖ್ಯ. ಅನೇಕ ಸಾರಿ ನಮ್ಮ ಮನೆಗಳಲ್ಲಿ ನಾವು ಉತ್ತಮವಾದ ಫಲಕಗಳನ್ನು ಹಾಕಿರುತ್ತೇವೆ, ಕ್ರೈಸ್ಟ್ ಈಸ್ ದ ಹೆಡ್ ಆಫ್ ದಿಸ್ ಹೌಸ್ ಎಂಬುದಾಗಿ. ಹಾಗಂದ್ರೆ ಏನು? ಕರ್ತನಾದ ಯೇಸುವಿನ ಅಧಿಕಾರಕ್ಕೆ ನಾವು ತಲೆಬಾಗುವುದು, ಶಿರಸ್ಸಾಗಿರುವಂಥ ಕ್ರಿಸ್ತನಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಡುವಂಥದ್ದು, ಆತನ ಒಡೆತನವನ್ನು ಸಂಪೂರ್ಣವಾಗಿ ಒಪ್ಪಿಕೊಳ್ಳುವುದು. ಶಿರಸ್ಸಿನ ಅಧೀನದಲ್ಲಿದ್ದರೆ ಮಾತ್ರ, ಅಥವಾ ತಲೆಯ ಅಧೀನದಲ್ಲಿದ್ದರೆ ಮಾತ್ರ ಪ್ರತಿ ಅಂಗವನ್ನು ಗುರುತಿಸಲು ಮತ್ತು ಸಹಾಯವನ್ನು ಹೊಂದಿಕೊಳ್ಳಲು ಸಾಧ್ಯ. ಈ ಮೂಲಕ ಪ್ರೀತಿಯುಂಟಾಗಿ ಪ್ರೀತಿಯಿಂದ ಐಕ್ಯತೆ ಸಾಧ್ಯವಾಗ್ತದೆ. ಇದು ಸಭೆಯ ಕ್ಷೇಮಾಭಿವೃದ್ಧಿಯ ರಹಸ್ಯ. ಇವೆಲ್ಲವೂ ದೇವರ ಕೃಪೆಯಿಂದಲೇ ಸಾಧ್ಯ. ಇದರಲ್ಲಿ ನಮ್ಮ ಹಿರಿಮೆ ಏನೂ ಇಲ್ಲ. ಅನೇಕ ಜನರು ಒಟ್ಟಾಗಿ ಸಭೆಯಲ್ಲಿ ಕೆಲಸ ಮಾಡುವುದಾದರೆ ಸೇವೆಯು ಅದ್ಭುತವಾದ ರೀತಿಯಲ್ಲಿ ಮುಂದೆ ಸಾಗ್ತದೆ. ಇನ್ನು ಇಂದಿನ ಸುವಾರ್ಥ ವಾಕ್ಯ ಭಾಗ, ನೇಮಕವಾದಂತಹ ಸುವಾರ್ಥ ವಾಕ್ಯ ಭಾಗ ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ ವಚನಗಳು 24ರಿಂದ 27. ಆದುದರಿಂದ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲುವನು. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಬಡಿಯಿತು. ಆದಾಗ್ಯೂ ಅದರ ಅಸ್ಥಿವಾರವು ಬಂಡೆಯ ಮೇಲಿದ್ದುದರಿಂದ ಅದು ಬೀಳಲಿಲ್ಲ. ಆದರೆ ಈ ನನ್ನ ಮಾತುಗಳನ್ನು ಕೇಳಿಯೂ ಅವುಗಳಂತೆ ನಡೆಯದ ಪ್ರತಿಯೊಬ್ಬನು ಉಸುಬಿನ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಹೀನ ಮನುಷ್ಯನನ್ನು ಹೋಲುವನು. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಹೊಡೆಯಿತು, ಆಗ ಅದು ದಡಮ್ಮನೆ ಕಡುಕೊಂಡು ಬಿತ್ತು ಎಂಬುದು. ಮತ್ತಾಯನಲ್ಲಿ ಯೇಸು ಹೇಳಿದ ಸಾಮ್ಯ, ಮನೆ ಕಟ್ಟುವ ಸಾಮ್ಯ, ಬಾಲ್ಯದಿಂದಲೂ ಕಲಿತಂತಹ ಕತೆ. ನಾವು ಜಾಣರಾಗಿರಬೇಕು, ಮೂಢರಾಗಿರಬಾರದು ಎಂಬುದಾಗಿ ನಮ್ಮ ಸಂಡೇ ಸ್ಕೂಲ್ ಕಾಲದಿಂದಲೂ ಕಲಿಯುತ್ತಿರುವಂತಹ ಒಂದು ಸಾಮ್ಯ. ಸುವಾರ್ಥ ವಾಕ್ಯ ಭಾಗವು ದೇವ ಜನಾಂಗ ಅಥವಾ ದೇವ ಜನರು, ಕ್ರೈಸ್ತ ಸಭೆ ಬಂಡೆಯ ಮೇಲೆ ಕಟ್ಟಿದ ಮನೆಯಾಗಿರಬೇಕೆಂಬುದನ್ನು ಒತ್ತಿ ಹೇಳುತ್ತದೆ. ಈ ವಾಕ್ಯ ಭಾಗದಲ್ಲಿ ಹೋಲಿಕೆ ಇದೆ. ಬಂಡೆ ಮೇಲೆ ಕಟ್ಟಿದ ಮನೆ ಮತ್ತು ಉಸುಕಿನ ಮೇಲೆ ಅಥವಾ ಮರಳಿನ ಮೇಲೆ ಕಟ್ಟಿದ ಮನೆ. ಒಂದು ಕಟ್ಟಡ ಭದ್ರವಾಗಿ ನಿಲ್ಲಬೇಕಾದ್ರೆ ಅದರ ಅಡಿಪಾಯ, ಫೌಂಡೇಶನ್ ಗಟ್ಟಿಯಾಗಿರುವುದು ಬಹಳ ಅಗತ್ಯ. ಕ್ರಿಸ್ತಿಯ ಜೀವನಕ್ಕೂ ಗಟ್ಟಿಯಾದ ಅಡಿಪಾಯವಿರಬೇಕು. ಈ ಗಟ್ಟಿಯಾದ ಅಡಿಪಾಯ, ಕ್ರಿಸ್ತಿಯ ಜೀವನಕ್ಕೆ ಇರಬೇಕಾದ ಗಟ್ಟಿಯಾದ ಅಡಿಪಾಯ ಯಾವುದಂದ್ರೆ ಅವು ಯೇಸುವಿನ ಮಾತುಗಳು. ಕೇವಲ ಯೇಸುವಿನ ಮಾತುಗಳನ್ನು ಕೇಳಿದರೆ ಸಾಲದು, ಅವುಗಳಂತೆ ನಡೆಯಬೇಕು. ಕೇಳಿಸಿಕೊಳ್ಳುವುದು ಬಹಳ ಸುಲಭ, ಆದರೆ ಅವುಗಳಂತೆ ನಡೆಯುವಂಥದ್ದು ಬಹಳ ಕಷ್ಟ. ಗಟ್ಟಿಯಾಗಿ ನಿಲ್ಲಬೇಕಾದ್ರೆ ನಾವು ಇದನ್ನು ಮಾಡುವುದು ಅಗತ್ಯ. ಕಟ್ಟಡಗಳಿಗೆ ಇರುವ ಅಪಾಯ, ಗಾಳಿ, ಮಳೆ, ಬಿರುಗಾಳಿ ಇವುಗಳ ರಭಸವನ್ನು ಎದುರಿಸಿ ನಿಲ್ಲಬೇಕಾದ್ರೆ ಮನೆಗೆ ಒಂದು ಭದ್ರವಾದ ಬುನಾದಿ ಅಗತ್ಯ. ಕ್ರೈಸ್ತ ಜೀವಿತದಲ್ಲಿಯೂ ನಾವು ಗಟ್ಟಿಯಾಗಿ ನಿಲ್ಲಬೇಕಾದ್ರೆ ಕ್ರಿಸ್ತನ ಮಾತುಗಳಲ್ಲಿ, ಕ್ರಿಸ್ತನ ಮೌಲ್ಯಗಳಲ್ಲಿ ನಾವು ತರಬೇತುಗೊಳ್ಳಬೇಕು. ಉಸುಬನ್ನು, ಮರಳನ್ನು ನಾವು ಗಮನಿಸುವುದಾದರೆ ಮೇಲ್ಪದರದಿಂದ ಬಹಳ ಗಟ್ಟಿಯಾಗಿ ಕಾಣ್ತದೆ, ಆದರೆ ಅದರ ಮೇಲೆ ಬಲವಾಗಿ ನಾವು ನಿಲ್ಲುವ ಪ್ರಯತ್ನ ಮಾಡಿದರೆ ಉಸುಕು ಕುಸಿಯಲು ಆರಂಭಿಸುತ್ತದೆ. ಇದು ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿರುವಂತಹ ವಿಷಯವೇ.
ತಿಳಿದಿರುವ ಸಾಮಾನ್ಯ ವಿಷಯಗಳ ಉದಾಹರಣೆಯನ್ನು ನೀಡುವ ಮೂಲಕ ಯೇಸು ದೇವರ ರಾಜ್ಯದ ವಿಷಯಗಳನ್ನು ತನ್ನ ಹಿಂಬಾಲಕರಿಗೆ ಕಲಿಸುತ್ತಾ ಇದ್ದನು. ಪ್ರಿಯ ಸಹೋದರ ಸಹೋದರಿಯರೇ, ಹಾಗಾದರೆ ದೈವಶಾಸ್ತ್ರ ಇದನ್ನು ನಾವೆಲ್ಲರೂ ಕಲಿಯುವ ಅಗತ್ಯತೆ ಇದೆ. ದೇವರ ವಾಕ್ಯದ ಕುರಿತ ಜ್ಞಾನ ಇದು ನಮ್ಮನ್ನು ಸಮಾಜದಲ್ಲಿ, ಸಭೆಯಲ್ಲಿ ಬೇರೆ ಬೇರೆ ರೀತಿಯ ಸೇವೆಗಳಿಗಾಗಿ ರೂಪುಗೊಳಿಸುತ್ತದೆ ಎಂಬುದನ್ನು ನಾವು ನೆನಪು ಮಾಡಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ. ನಾವೆಲ್ಲರೂ ದೇವರ ವಾಕ್ಯದಲ್ಲಿ ನಮ್ಮನ್ನು ಸನ್ನದ್ಧಗೊಳಿಸಿಕೊಳ್ಳಬೇಕಿದೆ. ಕ್ರಿಸ್ತನೇ ನಮ್ಮ ಜೀವನದ ಅಸ್ತಿವಾರವಾಗಿರಬೇಕು. ದೇವರ ರಾಜ್ಯ ವಿಸ್ತರಣೆಯಲ್ಲಿ ನಾವೆಲ್ಲರೂ ಕೈ ಜೋಡಿಸಬೇಕು. ಈ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವ ದೈವಶಾಸ್ತ್ರೀಯ ವಿದ್ಯಾಲಯಗಳ ಸೇವೆಯನ್ನು ನಮ್ಮ ತನುಮನ ಧನಗಳಿಂದ ಪ್ರೋತ್ಸಾಹಿಸಬೇಕು. ಇಂದು ದೇವರ ವಾಕ್ಯದ ಅಧ್ಯಯನದ ಕೊರತೆ ನಮ್ಮಲ್ಲಿ ಅನೇಕ ಸಾರಿ ಎದ್ದು ಕಾಣುತ್ತದೆ. ದೇವರ ವಾಕ್ಯವನ್ನು ನಾವು ಎಷ್ಟು ಧ್ಯಾನಿಸುತ್ತೇವೋ, ಎಷ್ಟು ಅದರಲ್ಲಿ ತರಬೇತಿ ಹೊಂದುತ್ತೇವೋ, ನಾವು ಅಷ್ಟು ಭದ್ರವಾದ ಬುನಾದಿಯನ್ನು ನಮ್ಮ ಜೀವನಕ್ಕೆ ಹಾಕಿಕೊಳ್ಳಲು ಸಾಧ್ಯ. ಇಂದು ಈ ವಾಕ್ಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಅವಕಾಶ ನೀಡಿರುವಂಥ ದೇವರಿಗೆ, ಸಭಾಪಾಲಕರಿಗೆ ಮತ್ತು ಮುಖ್ಯವಾಗಿ ಕರ್ನಾಟಕ ದೈವಶಾಸ್ತ್ರೀಯ ವಿದ್ಯಾಲಯಕ್ಕೆ ನಾನು ವಂದನೆಗಳನ್ನು ತಿಳಿಯಪಡಿಸುವವನಾಗಿದ್ದೇನೆ. ಅದೇ ಸಂದರ್ಭದಲ್ಲಿ ಕರ್ನಾಟಕ ಥಿಯೋಲಾಜಿಕಲ್ ಕಾಲೇಜ್ ಬಲ್ಮಠ ಮಂಗಳೂರು, ಇದರಲ್ಲಿ ದೇವರ ಸೇವೆಗಾಗಿ ಅನೇಕ ವ್ಯಕ್ತಿಗಳನ್ನು ತರಬೇತಿಗೊಳಿಸುವಂತಹ ಕಾರ್ಯವನ್ನು ದೇವರು ನಮಗೆ ಒಪ್ಪಿಸಿಕೊಟ್ಟಿದ್ದಾನೆ. ಈ ಕಾರ್ಯದಲ್ಲಿ ನಾವೆಲ್ಲರೂ ಮುಂದೆ ಸಾಗಲು ತಮ್ಮೆಲ್ಲರ ಪ್ರೋತ್ಸಾಹ ಬಹಳ ಅಗತ್ಯ. ತಮ್ಮ ಪ್ರಾರ್ಥನೆ ಮತ್ತು ತಮ್ಮ ತನುಮನ ಧನಗಳ ಸಹಾಯದಿಂದ ನಾವು ಕರ್ನಾಟಕ ರಾಜ್ಯದಲ್ಲಿ ಅನೇಕ ಸಭಾ ಸೇವಕರನ್ನು, ಸಭಾ ಪಾಲಕರನ್ನು ತರಬೇತಿಗೊಳಿಸುವ ಸಾಧ್ಯವಿದೆ. ಆ ಮೂಲಕ ದೇವರ ವಾಕ್ಯವನ್ನು ನಾವು ನೇರವಾಗಿ ತರಬೇತಿ ಪಡೆಯದಿದ್ದರೂ ಪರೋಕ್ಷವಾಗಿ ದೇವರ ವಾಕ್ಯಕ್ಕಾಗಿ ಅನೇಕ ಸೇವಕರನ್ನು ತರಬೇತಿಗೊಳಿಸುವಂತಹ ಸೇವೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋಣ. ಹಾಗಾಗುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರುವಂತಹ ನಮ್ಮ ತಂದೆಯಾದ ದೇವರೇ, ನಿನ್ನ ವಾಕ್ಯದ ತರಬೇತಿಯ ಕುರಿತಾಗಿ ತಿಳಿದುಕೊಳ್ಳಲು ನೀನು ಕೊಟ್ಟ ಕೃಪೆಗಾಗಿ ನಿನಗೆ ಸ್ತೋತ್ರ. ದೇವರೇ, ಸಭೆಯಾಗಿ ಸಮುದಾಯವಾಗಿ ನಾವು ನಿನ್ನ ವಾಕ್ಯವನ್ನು ಕಲಿಯುವಂತೆ ಮತ್ತು ನಿನ್ನ ವಾಕ್ಯದ ಸೇವೆಯಲ್ಲಿ ತೊಡಗಿರುವವರಿಗೆ ಪ್ರೋತ್ಸಾಹ ನೀಡುವಂತೆ ನಿನ್ನ ಕೃಪೆಯನ್ನು ನಮಗೆ ದಯಪಾಲಿಸು. ನಿನ್ನ ಜನರಾಗಿ ನಾವು ಈ ಲೋಕದಲ್ಲಿ ಬಂಡೆಯ ಮೇಲೆ ಮನೆ ಕಟ್ಟಿದ ಜಾಣರಂತೆ ಜೀವಿಸಿ ನಿನ್ನ ರಾಜ್ಯದ ಮಹಿಮೆಗಾಗಿ ನಾವು ಅನೇಕ ಕಾರ್ಯಗಳನ್ನು ಮಾಡುವಂತೆ ನಿನ್ನ ಕೃಪೆಯನ್ನು ನಮಗೆ ಅನುಗ್ರಹಿಸಬೇಕೆಂದು ನಮ್ಮ ಪ್ರಭು ರಕ್ಷಕನಾಗಿರುವಂಥ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿದ್ದೇವೆ ನಮ್ಮ ದೇವರೇ, ಆಮೆನ್. ನಾವು ನಂಬಿರುವಂತಹ ಅಪೊಸ್ತಲರ ವಿಶ್ವಾಸ ಸೂತ್ರವನ್ನು ಒಟ್ಟಾಗಿ ಅರಿಕೆ ಮಾಡೋಣ. ಪುಟ 116ನೇ ಪುಟದಲ್ಲಿರುವಂತಹ ಅಪೊಸ್ತಲರ ವಿಶ್ವಾಸ ಸೂತ್ರ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನು ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕಿಳಿದು ಮೂರನೇ ಸಲ ಸತ್ತೊಳಗೆದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಈತನಲ್ಲಿಂದ ಬಂದು ಬದುಕಿರೋರಿಗೂ ಸತ್ತವರಿಗೂ ನ್ಯಾಯ ತೀರಿಸುವುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು ಭಕ್ತರ ಅನ್ಯೋನ್ಯತೆಯು ಪಾಪದ ಪರಿಹಾರವು ದೇಹದ ಪುನರುತ್ಥಾನವು ನಿತ್ಯ ಜೀವನವನ್ನು ನಂಬುತ್ತೇನೆ. ಆಮೆನ್. ಈ ವಾರದಲ್ಲಿ ತಮ್ಮ ಜನನ ದಿವಸ
ಮತ್ತು ವಿವಾಹದ ವಾರ್ಷಿಕೋತ್ಸವವನ್ನು ಕಾಣುವಂಥ ಪ್ರಿಯರನ್ನು ನಾವು ಸ್ಮರಿಸಿಕೊಂಡು ಅವರಿಗೆ ಸಂಗೀತದ ಮೂಲಕ ಶುಭಾಶಯವನ್ನು ಕೋರೋಣ. ಸಂಗೀತವನ್ನು ಹಾಡುವುದರ ಮೂಲಕ ಪ್ರಿಯರಿಗೆ ಶುಭಾಶಯವನ್ನು ಕೋರೋಣ. ಜೀವ ಸ್ವರೂಪನಾದ ನಮ್ಮ ಪರಲೋಕದ ತಂದೆಯಾಗಿರುವಂಥ ದೇವರೇ, ಈಗೋ ಕರ್ತನೆ, ನಿನ್ನ ಪರಿಶುದ್ಧ ನಾಮಕ್ಕೆ ನಾವು ಅನಂತ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಸ್ವಾಮಿ, ಭಾನುವಾರಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮೆಲ್ಲರನ್ನೂ ನೀನು ಸುರಕ್ಷಿತವಾಗಿ ಕಾಪಾಡಿ ನಡೆಸಿದ್ದೆ, ಅದಕ್ಕಾಗಿ ಸ್ತೋತ್ರ. ಕರ್ತನೆ, ಕಳೆದ ಎಲ್ಲ ದಿವಸಗಳಲ್ಲಿ ನೀನು ತೋರಿಸಿದಂಥ ನಿನ್ನ ಮಹಾಕೃಪೆಗಾಗಿ ನಿನಗೆ ವಂದನೆ ಹೇಳ್ತೇವೆ. ಸ್ವಾಮಿ, ಈ ವಾರದಲ್ಲಿ ತಮ್ಮ ಜನ್ಮ ದಿವಸ ಮತ್ತು ವಿವಾಹದ ವಾರ್ಷಿಕೋತ್ಸವವನ್ನು ಕಾಣುವಂಥ ಪ್ರಿಯರನ್ನು ನಾವು ನಿನ್ನ ಹಸ್ತಗಳಿಗೆ ಒಪ್ಪಿಸಿಕೊಳ್ತೇವೆ. ಅವರ ಜೀವನದಲ್ಲಿ ನೀನು ಮತ್ತೊಂದು ಹೊಸ ವರ್ಷವನ್ನು ಕೂಡಿಸಿಕೊಟ್ಟಿದ್ದೆ, ಅದಕ್ಕಾಗಿ ವಂದನೆ ಸ್ವಾಮಿ. ನೀನು ಅವರ ಜೀವನದಲ್ಲಿ ನಂಬಿಗಸ್ತನಾಗಿ ಅವರಿಗೆ ಮತ್ತೊಂದು ಹೊಸ ವರ್ಷವನ್ನು ದಯಪಾಲಿಸಿಕೊಟ್ಟಿದ್ದೆ. ಕಳೆದ ಎಲ್ಲ ದಿವಸಗಳಲ್ಲಿ ಅವರನ್ನು ಕಾಪಾಡಿದ್ದಿ, ಆರೋಗ್ಯ ಕೊಟ್ಟಿದ್ದಿ, ಸಮಾಧಾನ ಕೊಟ್ಟಿದ್ದಿ, ನೆಮ್ಮದಿ ಕೊಟ್ಟಿದ್ದೆ, ಅದಕ್ಕಾಗಿ ಸ್ತೋತ್ರ. ಬರುವಂತಹ ಹೊಸ ವರ್ಷದಲ್ಲಿ ಹರುಷದಿಂದಲೂ ಸಂತೋಷದಿಂದಲೂ ಆರೋಗ್ಯದಿಂದಲೂ ನೆಮ್ಮದಿ ಸಮಾಧಾನದಿಂದಲೂ ತುಂಬಿಸು. ಕರ್ತನೆ, ನಿನ್ನ ಹಸ್ತಗಳಿಗೆ ತಲೆಬಾಗಿರುವಂತಹ ಎಲ್ಲ ಪ್ರಿಯರನ್ನು ಒಪ್ಪಿಸಿಕೊಡ್ತೇವೆ. ನೀನೇ ಹರಸು, ಆಶೀರ್ವದಿಸು, ನಡೆಸು ಎಂಬುದಾಗಿ ನಮ್ಮ ರಕ್ಷಕನು ಒಡೆಯನಾದಂಥ ಯೇಸು ಕ್ರಿಸ್ತನ ಮೂಲಕ ದೀನತೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಆಮೆನ್. ನಾವು ಕೊನೆಯದಾಗಿ ಹಾಡುವ ಸಂಗೀತದಿಂದ 299ನೇ ಸಂಗೀತವನ್ನು ಹಾಡೋಣ. 299ನೇ ಸಂಗೀತ.
ಕಲಿಸಿದ ಪ್ರಭು ಕಲಿಸಿಕೊಟ್ಟಂತಹ ಕರ್ತನ ಪ್ರಾರ್ಥನೆ ಉಂಟಾಗಿರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧಪಡಿಸಲ್ಪಡಲಿ, ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಪಾಲಿಸು, ನಮಗೆ ತಪ್ಪು ಮಾಡಿದ ನಾವು ಕ್ಷಮಿಸುವಂತೆ ನಾವು ತಪ್ಪುಗಳನ್ನು ಕ್ಷಮಿಸು, ನಮ್ಮನ್ನು ಶೋಧನೆಗೆ ಸೇರಿಸಿ ಕೇಳಿ ನಮ್ಮನ್ನು ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲವೇ ಸ್ವಾಮಿ. ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ದೇವರ ಬೋಧನೆ ಮತ್ತು ಆತನ ಮಾತುಗಳಿಂದ ನಾವು ದೃಢವಾದಂತಹ ಬುದ್ಧಿವಂತ ಮನುಷ್ಯನು ಕಟ್ಟುವ ಆ ಬಂಡೆಯ ಮೇಲೆ ನಮ್ಮ ಮನೆಗಳನ್ನು ಕಟ್ಟಿಕೊಂಡು ನಮ್ಮ ಬದುಕನ್ನು ಸುಂದರವಾಗಿ ನಡೆಸಿಕೊಂಡು ಹೋಗೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಿಮ್ಮ ಸಂಗಡ ಸದಾಕಾಲ ನೆಲೆಗೊಂಡಿರಲಿ. ಆಮೆನ್. Light his own candle some of the way. See now when she's dead, she's been robbed and lied to, still holds a candle without a thing. Carry your candle round to the darkness, seek out the lonely, the tired and worn. Hold out your candle for all to see it. Take your candle